ನಮಸ್ಕಾರ ರೀ ಎಲ್ಲ ರೈತರಿಗೆ. ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ಡಿಪೆಂಡ್ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ಹ್ಯೂಮಿಕ್ ಆಸಿಡ್ ಇದ್ರ ಬಗ್ಗೆ ಎಲ್ಲ ಹೋದ ವಿಡಿಯೋ ಒಳಗೆ ನೀವು ನೋಡಿರಿ ಕಬ್ಬಿಗೆ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ. ಸೊ ಇವತ್ತಿನ ವಿಡಿಯೋ ಒಳಗೆ ಏನೈತೆ ಅಂದ್ರೆ ನೀವು ಯೂಸ್ ಮಾಡೋ ಹ್ಯೂಮಿಕ್ ಆಸಿಡ್ ಒಳಗೆ ಏನೇನು ಹ್ಯೂಮಿಕ್ ಆಸಿಡ್ ಒಳಗೆ ಫಿಲ್ವಿಕ್ ಆಸಿಡ್ ಮತ್ತು ಹ್ಯೂಮಿಕ್ ಆಸಿಡ್ ಎರಡು ಇರ್ತೈತ್ರಿ. ಆಮೇಲೆ ಇವೆರಡದ ಏನು ಕೆಲಸ ಅಂತ ನಿಮ್ಗೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಸೊ ಬ್ಯಾಕ್ ಸೈಡ್ ನೀವು ಬೋರ್ಡ್ ನೋಡತ್ತೀರಿ, ಎರಡು ತರ ಡಿಫ್ರೆನ್ಸ್ ಬರ್ದೀನಿ. ಸೊ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬರೀ ಮುಂದೆ. ಸೊ ಫಸ್ಟ್ ಹ್ಯೂಮಿಕ್ ಆಸಿಡ್ ಒಳಗೆ ಏನೇನು ಕಂಟೆಂಟ್ ಇರ್ತೈತೆ ಅಂತ ತಿಳ್ಕೊಂಡು ಬರ್ರಿ. ಹ್ಯೂಮಿಕ್ ಆಸಿಡ್ ಒಳಗೆ ಫಸ್ಟ್ ಹ್ಯೂಮಿಕ್ ಆಸಿಡ್ ರೀ. ಹ್ಯೂಮಿಕ್ ಆಸಿಡ್ 65 to 75% ತನ ಇರ್ತೈತಿ. ಆಮೇಲೆ ಫಿಲ್ವಿಕ್ ಆಸಿಡ್ ಬರ್ತೀರಿ. ಆಮೇಲೆ ಪೊಟ್ಯಾಸಿಯಂ ಆಕ್ಸೈಡ್, ಇವು ಮೂರು ಕೂಡಿ ಹ್ಯೂಮಿಕ್ ಆಸಿಡ್ ಪೌಡರ್ 98% ಆಗ್ತೈತಿ. ಸೊ ಹ್ಯೂಮಿಕ್ ಆಸಿಡ್ ಮೇನ್ ವರ್ಕ್ ಏನಂತ ಇನ್ನು ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಈ ಸೈಡ್ ಹ್ಯೂಮಿಕ್ ಆಸಿಡ್ ಐತ್ರಿ, ಈ ಸೈಡ್ ಫಿಲ್ವಿಕ್ ಆಸಿಡ್ ಐತಿ. ಸೊ ನಾ ಇಲ್ಲಿ ನಿಂತೇನಿ, ಇದು ಕಾಣತಿಲ್ಲ ಅಷ್ಟ. ನಿಮ್ಗೆ ಆಮೇಲೆ ಆ ಸೈಡ್ ನಿಂತ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹ್ಯೂಮಿಕ್ ಆಸಿಡ್ ಒಳಗೆ ಫಸ್ಟ್ ಏನು ಮಾಡ್ತೈತೆ ಅಂದ್ರೆ ಬೇರಿನ ಬೆಳವಣಿಗೆ ಮಾಡ್ತೈತ್ರಿ. ಹೆಂಗಂದ್ರೆ ಬೇರ ಬೆಳ್ಯಾಕ ಮತ್ತೆ ಇಂಡೆಪ್ತ್ ನೆಲದಾಗ ಹೋಗಕ ಹ್ಯೂಮಿಕ್ ಆಸಿಡ್ ಹೆಲ್ಪ್ ಮಾಡ್ತೈತ್ರಿ. ಆಮೇಲೆ ಸೆಕೆಂಡ್ ಪೋಷಕಾಂಶಗಳನ್ನ ಹೆಚ್ಚು ಮಾಡ್ತೈತ್ರಿ. ಅದನ್ನ ನೀವು ಏನೇನು ನ್ಯೂಟ್ರಿಯೆಂಟ್ಸ್ ಕೊಡ್ತಿರಲ್ಲ ಅದನ್ನ ಗಿಡದ ತನಕ ತಲುಪಿಸೋ ಕೆಲಸ ಹ್ಯೂಮಿಕ್ ಆಸಿಡ್ ಮಾಡ್ತೈತಿ. ಆಮೇಲೆ ಮೂರನೇ ಪಾಯಿಂಟ್ ರೀ, ಮಣ್ಣಿನ ಗುಣಮಟ್ಟ ಸುಧಾರಣೆ. ಅಂದ್ರೆ ಯಾರ್ದ ಸೌಳು ಮಣ್ಣು ಇರ್ತೈತಿ, ಆಮೇಲೆ ಹಿಂಗ ಸೌಳ ಅಂತ ಸಪ್ಪ ಹಿಂಗೇನು ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ. ಇದನ್ನ ಮಣ್ಣಿನ ಅಲ್ಲಿ ಏನ್ ಇರ್ತೈತಲ್ಲ, ನೀವು ಕ್ರಾಪ್ ಬೆಳೆ ಇರ್ತೈತಲ್ಲ ಅಲ್ಲಿ ಮಣ್ಣು ಸುಧಾರಣೆ ಮಾಡಿ ಅದ ಏನ್ ಮಾಡ್ತೈತಿ ಅಂದ್ರೆ ಬೆಳೆನ ಸರಿಯಾಗಿ ಬರೋಂಗ್ ಮಾಡ್ತೈತಿ ಸ್ಟಾರ್ಟಿಂಗ್. ಅಂದ್ರೆ ಇದು ಗ್ರೋ ಸ್ಟೇಜ್ ಒಳಗ. ಇನ್ನ ನಾಲ್ಕನೇ ಪಾಯಿಂಟ್ ರೀ, ಒತ್ತಡ ಸಹಿಷ್ಣುತೆ. ಅಂದ್ರ ಉಪ್ಪಿನ ಹೊಲ ಇರ್ತೈತಿ ಕೆಲವೊಂದ, ಆಮೇಲೆ ಕೆಲವೊಂದ ಮಣ್ಣು ಚೇಂಜ್ ಇರ್ತೈತ್ರಿ ಎಲ್ಲಾ ಕಡೆ. ಸೊ ಅದೆಲ್ಲ ಮಣ್ಣು ಕರೆಕ್ಟ್ ಒತ್ತಡ ಒಂದ್ ಲೆವೆಲ್ ಮೇಂಟೈನ್ ಮಾಡಿ ಬೆಳಿ ಗ್ರೋತ್ ಆಗಾಕ ಹೆಲ್ಪ್ ಮಾಡ್ತೈತ್ರಿ. ಸೊ ಇದಕ್ಕೆ ನಾವೇನಂತೀವಿ ಒತ್ತಡ ಸಹಿಷ್ಣುತೆ ಸುಧಾರಣೆ ಅಂತಾನು ಅನ್ಬೋದ್ರಿ ಕನ್ನಡ ಒಳಗ. ಇನ್ನ ನೆಕ್ಸ್ಟ್ ಬರ್ತೈತ್ರಿ ಉತ್ಪಾದನೆ ಮತ್ತು ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡ್ತೈತಿ. ನಮಗೆ ಆಕ್ಚುಲ್ ಅಂದ್ರ ನೋಡಾತಿರಿ ನೀವು ಎಲ್ಲಾರು ಆಲ್ಮೋಸ್ಟ್ 90% ಜನ ಏನ್ ಕಾಲ್ ಮಾಡತ್ತಿರಲ್ಲ, ನಿಮ್ ಬೆಳಿಗ್ಗೆ ಆಗೋ ರೋಗಕ್ಕಿಂತನೂ ನೀವು ಇಳುವರಿ ಜಾಸ್ತಿ ಬರತ್ತಿಲ್ಲ ಅಂತ ಹೇಳತ್ತೀರಿ. ಸೊ ಇದ್ರೊಳಗ ನಂಗೆ ಕಾಲ್ ಬಂದ 40% ಜನದೊಳಗ ಹ್ಯೂಮಿಕ್ ಆಸಿಡ್ ಅಂತ ಜಾಸ್ತಿ ಯಾರಿಗೂ ಗೊತ್ತಿಲ್ರಿ. ಸೊ ಹ್ಯೂಮಿಕ್ ಆಸಿಡ್ ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಇದು ಮೇನ್ ಪಾಯಿಂಟ್ ರೀ. ಏನು 5ನೇ ಪಾಯಿಂಟ್ ಐತ್ರಲ್ಲ, ಉತ್ಪಾದನೆ ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚು ಮಾಡ್ತದೆ ಅಂತ ಹೇಳಿ. ಇದಕ್ಕ ಹ್ಯೂಮಿಕ್ ಆಸಿಡ್ ನೀವು ಬಳಸೋದ್ರಿಂದ ಸ್ಟಾರ್ಟಿಂಗ್ ಏನು ಪ್ಲಾಂಟ್ ಗ್ರೋತ್ ಐತಲ್ಲ ಇದನ್ನ ಸ್ಪೀಡ್ ಮಾಡ್ತೈತಿ. ಸ್ಪೀಡ್ ಮಾಡಿ ಆಮೇಲೆ ಇದ್ರೊಳಗೆ ನಾವು ಕ್ಲೋರೋ ಆಗ್ಲಿ 1261 ಆಗ್ಲಿ ಇವು ಮೂರನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದೇನಿತ್ರಲ್ಲ ಉತ್ಪಾದನೆ ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಳ ಅಂತೇಳಿ, ಇದು ನಿಮ್ ಕಬ್ಬ ಸ್ಟಾರ್ಟಿಂಗ್ ಟು ಎಂಡ್ ತನ ಹ್ಯೂಮಿಕ್ ಆಸಿಡ್ ಏನ್ ಮಾಡ್ತೈತಿ ಅಂದ್ರ ಏನು ಅಂದ್ರೆ ತಕರಾರ್ ಇಲ್ದ ನಿಮ್ಮ ಪ್ಲಾಂಟ್ ನ ಗ್ರೋತ್ ಹೆಲ್ಪ್ ಮಾಡ್ತೈತ್ರಿ. ಸ್ಟಾರ್ಟಿಂಗ್ ಅದ ಸಣ್ಣ ಹುಡುಗರ ಇದ್ದಾಗ ನಾವ್ ಹೆಂಗ ಕೇರ್ ಮಾಡ್ಕೊಂಡು ದೊಡ್ಡವ್ರು ಮಾಡ್ತೀವ್ರಲ್ಲ ಆ ಟೈಪ್ ಸಣ್ಣಗಿದ್ದಾಗ ನೀವು ಕೇರ್ ಮಾಡ್ರಿ ಅಂದ್ರೆ ನಿಮ್ ಬೆಳಿ ಮುಂದೂ ಚಲೋ ಬರ್ತೈತಿ. ಸೊ ಇದರಿಂದ ಮತ್ತ ಸಕ್ಕರೆ ಪ್ರಮಾಣನೂ ಜಾಸ್ತಿ ಬರ್ತೈತ್ರಿ. ಆಮೇಲೆ ವೇಟು ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಗ್ರೋತ್ ಕೊಟ್ಟಿರ್ತೀರ ಅದಕ್ಕೆ ಅದು ಗ್ರೋತ್ ಪ್ರಮೋಟ್ ಆಗಿ ಸ್ಟಾರ್ಟಿಂಗ್ ಹಿಡ್ಕೊಂಡ್ರೆ ಬೆಳಿ ಚಲೋ ಬರ್ತೈತಿ. ಸೊ ಇದು ಮೇನ್ ಸಲುವಾಗಿ ನೀವು ಹ್ಯೂಮಿಕ್ ಆಸಿಡ್ ಯೂಸ್ ಮಾಡ್ಬೇಕ್ರಿ. ಆಮೇಲೆ ಇದ್ರೊಳಗ ಇನ್ನೊಂದು ಪಾಯಿಂಟ್ ಐತಿ, ಏನಂದ್ರ ಮರಿ ಹೊಡಿಯೋದು. ಇದಕ್ಕೆ ನಾವ್ ಏನ್ ಮಾಡ್ತೀವಿ, ಹ್ಯೂಮಿಕ್ ಆಸಿಡ್ ಒಳಗ ನಾವು 1261 ಮಿಕ್ಸ್ ಮಾಡ್ತೀವಿ. ಯಾಕಂದ್ರ 1261 ಏನ್ ತೆಗ್ದೈತಿ ಅಂದ್ರ ಇದ ಮರಿ ಸಂಖ್ಯೆ ಹೆಚ್ಚು ಮಾಡ್ತೈತ್ರಿ. ಆಮೇಲೆ ಇವೆಲ್ಲಾ ಮರಿಗಳಿಗೆ ಏನ್ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ಬೇಕಲ್ಲ ಅದನ್ನ ಹ್ಯೂಮಿಕ್ ಆಸಿಡ್ ಮಾಡ್ತೈತಿ. ಹ್ಯೂಮಿಕ್ ಆಸಿಡ್ ಒಳಗ ಸ್ವಲ್ಪ ಏನ್ ಕಂಟೆಂಟ್ ಇರ್ತದಲ್ಲ ಅದನ್ನು ಪ್ಲಸ್ 1261 ಇವೆರಡೂ ತಗೊಂಡ ಅದ ಗಿಡಕ್ಕೆ ಕೊಟ್ಟ ನಿಮ್ದೇನ್ ಕಬ್ಬ ಐತಿರಲ್ಲ ಅದನ್ನ ಪ್ಲಾಂಟ್ ಗ್ರೋತ್ ಮಾಡ್ತೈತಿ. ಆಮೇಲೆ ಇದ್ರೊಳಗ ನಾವು ಕ್ಲೋರೋ ಅಥವಾ ಕೊರಾಜಿನ್ ಮಿಕ್ಸ್ ಮಾಡ್ತೀವ್ರಿ. ಕ್ಲೋರೋ ಏನ್ ಕೆಲಸ ಅಂದ್ರೆ ಕೀಟನಾಶಕ ರೀ. ಸ್ಟಾರ್ಟಿಂಗ್ ಗ್ರೋತ್ ಒಳಗ ಬಡ್ಡಿಗೆ ಅಥವಾ ಪೂರ್ಣ ಏನ್ ಕಾಂಡ ಇರ್ತೈತ್ರಲ್ಲ ಆ ತರದ ಬೆಳಿದ ಅದ್ರೊಳಗ ಹುಳ ತಯಾರಾಗ್ತಿರ್ತಾವು. ಅದರಿಂದ ಪ್ಲಾಂಟ್ ಗ್ರೋತ್ ನ ಸ್ಲೋ ಆಗಿರ್ತೈತಿ. ಈ ಕ್ಲೋರೋ ಅಥವಾ ಕೊರಾಜಿನ್ ಏನ್ ಮಾಡ್ತೈತಿ ಅಂದ್ರೆ ಕ್ಲೋರೋ ಹಾಕಿರಿ ಅಂದ್ರ ಒಂದು ಲೇಯರ್ ಹುಳುಗಳನ್ನೆಲ್ಲ ಅಂದ್ರ ನಾಶ ಮಾಡಿ ಒಂದು ಲೇಯರ್ನ ರೆಡಿ ಮಾಡಿಬಿಡ್ತೈತಿ. ಸೊ ಇಂತಿಷ್ಟು ದಿನ ಸರಾಸರಿ 2.5 ದಿಂದ 3 ತಿಂಗಳ ತನ ನಿಮ್ ಪ್ಲಾಂಟ್ ಮೇಗ ಇದು ಕ್ಲೋರೋ ಒಂದಲ್ಲಿ ಲೇಯರ್ ಮಾಡಿಬಿಡ್ತೈತ್ರಿ. ಈ ಲೇಯರ್ ದಿಂದ ಯಾವ್ದು ಹುಳ ಆಗ್ಲಿ ಕೀಟನಾಶಕ ಮತ್ತೊಮ್ಮೆ ನೀವು 3 ತಿಂಗಳ ತನ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅಷ್ಟ್ರ ತನಕ ಇದ್ರ ಕೆಲಸನೇ ಇದು ಮಾಡ್ತೈತಿ. ಇನ್ನ ಕೊರಾಜಿನ್ ಅಂತ ನಿಮ್ಗೆ ಗೊತ್ತೈತ್ರಿ, ಕೊರಾಜಿನ್ ಕೀಟನಾಶಕನು ಕೆಲಸ ಮಾಡ್ತೈತಿ. ಈ ಕಡೆ ಪ್ಲಾಂಟ್ ಗ್ರೋತ್ ಆಸ್ ಏನಂತಿರ್ಲ ಟಾನಿಕ್ ಆಗಿನೂ ಕೆಲಸ ಮಾಡ್ತೈತಿ. ಸೊ ನೀವು ಕೊರಾಜಿನ್ ಹಾಕಿದ್ದ ಬೆಸ್ಟ್ ಸ್ಟಾರ್ಟಿಂಗ್ ಡ್ರೆಂಚಿಂಗ್ ಒಳಗ. ಆಮೇಲೆ ಇದನ್ನ ಯಾವಾಗ ಯೂಸ್ ಮಾಡ್ಬೇಕ್ರಿ, ಇದೇನೈತ್ರಲ್ಲ ಬಸಲ್ ಡೋಸ್ ಒಳಗ ಆಸ್ ನೀವು ಡ್ರೆಂಚಿಂಗ್ ಮಾಡೋದಿಲ್ಲಾಗಿತ್ತಂದ್ರ ನೀವೇನು ಸ್ಟಾರ್ಟಿಂಗ್ DAP ಅಥವಾ 1026 SSP ಸಿಂಗಲ್ ಸೂಪರ್ ಫಾಸ್ಫೇಟ್ ನ ಯೂಸ್ ಮಾಡ್ಬೇಕ್ರಿ. ಅದು ಬೆಸ್ಟ್ ರಿಸಲ್ಟ್ ಅದ. ನಿಮ್ಗೆ ಹೋದ ವಿಡಿಯೋ ಒಳಗೆ ಹೇಳಿ ಒಂದ್ ವರ್ಷ ಒಳಗೆ 2 ಸಲ ನೀವು ಒಂದು ಬೆಳಿಗ್ಗೆ ಒಂದು ವರ್ಷ ಒಳಗೆ 2 ಸಲ ಯೂಸ್ ಮಾಡ್ಬೇಕಂತೇಳಿ. ಸೊ DAP ಇಲ್ಲ 1026 ನೀವು SSP ಮಿಕ್ಸ್ ಮಾಡಿ ಹ್ಯೂಮಿಕ್ ಆಸಿಡ್ ಇಂತಿಷ್ಟು ಲಿಮಿಟ್ ಅಂತೇಳಿ ಮಿಕ್ಸ್ ಮಾಡೋದಿರ್ತೈತ್ರಿ. ಯಾಕಂದ್ರೆ ನಿಮ್ಗೆ ಡ್ರೆಂಚಿಂಗ್ ಮಾಡೋದಿಲ್ಲ ಆಯ್ತಾ, ನೀವು ಹ್ಯೂಮಿಕ್ ಆಸಿಡ್ ನ ಮಿಕ್ಸ್ ಮಾಡಿ ಒಗಿಬಹುದು ಬಸಲ್ ಡೋಸ್ ಒಳಗೆ.
ಬಸಲ್ ಡೋಸ್ ಅಂದ್ರೆ ಏನ ಭಾಳಷ್ಟು ಜನ ಕನ್ಫ್ಯೂಸ್ ಆಗಬೇಡ್ರಿ. ಬಸಲ್ ಡೋಸ್ ಅಂದ್ರೆ ನೀವು ಕಬ್ಬ ಹಚ್ಚಕ್ಕಿಂತ ಮೊದಲು ಏನು ಡೋಸ್ ಹೋಯ್ತಿರಲ್ಲ ಅದಕ್ಕೆ ನಾವು ಬಸಲ್ ಡೋಸ್ ಅಂತಾನು ಕರಿತೀವಿ. ಇನ್ನು ಸೆಕೆಂಡ್, ನೀವು ಹ್ಯೂಮಿಕ್ ಆಸಿಡ್ನ ಸ್ಪ್ರೇನು ಮಾಡ್ಬೋದು, ಲಿಕ್ವಿಡ್ ಫಾರ್ಮ್ ಒಳಗೆ ನೀವು ಸ್ಪ್ರೇನು ಮಾಡ್ಬೋದು. ಇನ್ನು ಡ್ರಿಪ್ ದವ್ರ ಲಿಕ್ವಿಡ್ ಫಾರ್ಮ್ ಲಿಕ್ವಿಡ್ ಜಿಪ್ಸಮ್ ಅಂತ ಐತಿ, ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಇದನ್ನ 7-8 ತಾಸು ನೀವು ಕಲಿಸಿಟ್ಟ ಪೌಡರ್ನ ನೀವು ಡ್ರಿಪ್ಗೆ ಯೂಸ್ ಮಾಡ್ಬೋದು, ಆಮೇಲೆ ಸೋಸಿ ಚಾನ್ಸಿ. ಯಾಕಂದ್ರೆ ಡ್ರಿಪ್ ಒಳಗೆ ಆಲ್ಮೋಸ್ಟ್ ಹೋಲ್ಸ್ ಬಂದೋಗೋ ಚಾನ್ಸಸ್ ಭಾಳ ಇರ್ತಾವೆ. ಸೊ ಇಷ್ಟು ಮಾಡ್ಬೋದ್ರಿ. ಆಮೇಲೆ ಇದನ್ನ ನೀವು ಸೆಪ್ರೇಟ್ ಬೇರೆ ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ, NPK ಜೊತೆ ಯೂಸ್ ಮಾಡ್ಬೋದು. ನಾವು NPK ಏನು ತಗೋತೀವಲ್ರಿ ಇದ್ರೊಳಗೆ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇವು ಯಾವ ಬೆಳೆಗೆ ಯೂಸ್ ಆಗ್ತಾವಂದ್ರೆ ಹ್ಯೂಮಿಕ್ ಆಸಿಡ್ ಒಂದು ಕಬ್ರಿ, ನಮ್ದು ಮೇನ್ ಪರ್ಪಸ್ ಕಬ್ಬು ಐತಿ ನಮ್ಮ ಗ್ರೂಪ್ದಾಗಲಿ ಆಲ್ಮೋಸ್ಟ್ ಎಲ್ಲ ಬೆಳೆನೂ ಹೇಳ್ತಾರೋ. ಬಟ್ ನಮ್ಮ ಮೇನ್ ಪರ್ಪಸ್ ಏನಿದೆ ಅಂದ್ರೆ ಕಡಿಮೆ ಖರ್ಚೊಳಗೆ ಜಾಸ್ತಿ ಕಬ್ಬನ್ನ ತೆಗೆಯೋದು ಹೆಂಗೆ ಮತ್ತು ಕಬ್ಬನ್ನ ಹೆಲ್ದಿಯಾಗಿ ಬೆಳೆಸೋದು ಹೆಂಗೆ ಅಂತೇಳಿ. ಸೊ ಕಬ್ಬಿಗೆ ಯೂಸ್ ಮಾಡ್ಬೋದ್ರಿ. ಆಮೇಲೆ ಹತ್ತಿ, ಬಾಳೆ ಗಿಡ, ಆಮೇಲೆ ಅಡಿಕೆ ಗಿಡ, ಆಮೇಲೆ ಇವಷ್ಟ ಅಲ್ದ ಲಾಂಗ್ ಟರ್ಮ್ ಅಂದ್ರೆ ಹೆಚ್ಚು ಕಡಿಮೆ 1 ವರ್ಷಕ್ಕಿಂತ ಯಾವ್ದು ಜಾಸ್ತಿ ಬೆಳೆ ನಾವು ಇಡಬೇಕಿರಲ್ಲ ಅದಕ್ಕೆ ನೀವು ಹ್ಯೂಮಿಕ್ ಆಸಿಡ್ ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಇದೇನೈತಿರಲ್ಲ ಟೋಟಲ ಇದ ಹ್ಯೂಮಿಕ್ ಆಸಿಡ್ ಬದಲೈತಿ. ಸೊ ನಿಮಗೆ ಗೊತ್ತಾಯ್ತು ಹ್ಯೂಮಿಕ್ ಆಸಿಡ್ ಏನು ಕೆಲಸ ಮಾಡ್ತೈತಿ. ಫಿಲ್ವಿಕ್ ಆಸಿಡ್ ಒಳಗೆ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ, ನಿಮ್ಗೆ ಹೇಳ್ತೀನಿ ರೀ. ಈಗ ಫಿಲ್ವಿಕ್ ಆಸಿಡ್ ಒಳಗೂ ಸೇಮ್ ಪೋಷಕಾಂಶಗಳ ಹೆಚ್ಚಳ ಅಂದ್ರೆ ನೀವು ಕೊಟ್ಟಂತ ನ್ಯೂಟ್ರಿಯೆಂಟ್ಸ್ಗಳನ್ನ ಅದ ಮಣ್ಣಾಗ ವೇಸ್ಟ್ ಅಂದ್ರೆ ವೇಸ್ಟ್ ಆಗಾಕ ಬಿಡದೆ ಗಿಡದ ತನಕನೂ ಸಪ್ಲೈ ಮಾಡೋದ ಇದು ಫಿಲ್ವಿಕ್ ಆಸಿಡ್ ರೀ. ಸೊ ಎರಡು ಸೇಮ್ ಕೆಲಸ ಮಾಡ್ತಾವ. ಆಮೇಲೆ ಇತ್ತೊಳಗ ನೀವೇನ್ ಪೋಷಕಾಂಶ ಕೊಡ್ತಿರಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು, ಏನಂದ್ರೆ ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಂಗ್ನೀಸ್, ಬೋರಾನ್, ಇಟಿಸಿ ಇವೇನಿದಾವಲ್ಲ, ಐರನ್, ಫೆರಸ್, ಇದನ್ನ ನಾವು ಏನಂತೀವಿ ತಾಮ್ರ, ಕಾಪರ್ ಆಗ್ಬೋದು, ಇವೆಲ್ಲಾನು ಸಪ್ಲೈ ಮಾಡೋದು ಅಂದ್ರೆ ಕರೆಕ್ಟಾಗಿ ಇವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡೋದು ಫಿಲ್ವಿಕ್ ಆಸಿಡ್. ಇನ್ನ ಬೇರುಗಳ ಬೆಳವಣಿಗೆ ನಿಮ್ಗೆ ಹೇಳೇನ್ರಿ ಆಲ್ರೆಡಿ, ಫಿಲ್ವಿಕ್ ಆಸಿಡ್ನು ಸೇಮ್ ಕೆಲಸ ಮಾಡ್ತೈತಿ. ಇದು ಬೇರಿನ ಬೆಳವಣಿಗೆ ಹೆಚ್ಚು ಮಾಡ್ತೈತಿ. ಇದ ಬೇರ್ ತನಕ ನೀವು ಕೊಟ್ಟಂತ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ತೈತಿ. ಇನ್ ನೆಕ್ಸ್ಟ್ ಪ್ರಾರಂಭಿಕ ಹಂತದಲ್ಲಿ ಆಲ್ರೆಡಿ ನಿಮ್ಗೆ ನಾ ಹೇಳೇನ್ರಿ ಬಸಲ್ ಡೋಸ್ ಆಗಿ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಬಸಲ್ ಡೋಸ್ ಬೇಡ ಅಂತಂದ್ರೆ ನೀವು ಪ್ರಾರಂಭಿಕ ಹಂತ ಅಂದ್ರೆ ಮೊಳಕೆ ಆದ ಅಂದ್ರೆ ಈಗ ತಿಳ್ಕೊರಿ, ನೀವು 15 ತಾರೀಕು ಲಾಗನ್ ಮಾಡಿರಿ, 15 ತಾರೀಕು ಹಿಡ್ದ ನೀವು ನೆಕ್ಸ್ಟ್ 17 ದಿನಕ್ಕೆ 17 ದಿನ ಏನ್ರಿ 17 ಅಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳ 2 ತಾರೀಕು ಅಥವಾ 3 ತಾರೀಕಿಗೆ ನೀವೇನ್ ಮಾಡ್ಬೇಕು, ಫಸ್ಟ್ ಡ್ರೆಂಚಿಂಗ್ನ ಮಾಡಬೇಕು. ಏನ್ ಮಾಡಬೇಕು ಅಂದ್ರೆ ಹ್ಯೂಮಿಕ್ ಆಸಿಡು, ಆಮೇಲೆ 1261 ಕೊರಾಜಿನು ಅಥವಾ ಕ್ಲೋರೋನ ಹಾಕಿ ಒಂದು ಫಸ್ಟ್ ಡ್ರೆಂಚಿಂಗ್ನ ಮಾಡಬೇಕು. ಯಾಕಂದ್ರೆ ನೀವು ಬಸಲ್ ಡೋಸ್ ಒಳಗೆ ಹ್ಯೂಮಿಕ್ ಆಸಿಡ್ನ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳಿದೆ ನಾ ಸ್ಟಾರ್ಟಿಂಗ್ ಏನು ನೀವು ನ್ಯೂಟ್ರಿಯೆಂಟ್ಸ್ನ ಕೊಟ್ಟು ನೀವು ಪ್ಲಾಂಟ್ ಗ್ರೋತ್ ಹೆಲ್ಪ್ ಮಾಡ್ತೀರಿ. ಸೊ ಅದೇ ಸ್ಪೀಡ್ ಒಳಗೆ ಅದು ಬೆಳೀತಿರ್ತದೆ. ಸೊ ನೀವು ಇದನ್ನ ಫಸ್ಟ್ ಡ್ರೆಂಚಿಂಗ್ ಯೂಸ್ ಮಾಡ್ಬೋದು. ಆಮೇಲೆ ಪ್ರಾರಂಭಿಕ ಹಂತದಲ್ಲಿ ಈಗ ಹೇಳೇನ್ರಿ ನಿಮ್ಗೆ ಅದಕ್ಕೆ ಫಸ್ಟ್ ಡ್ರೆಂಚಿಂಗ್ ಒಳಗೆ ಇದನ್ನ ಯೂಸ್ ಮಾಡ್ಬೇಕಂತೇಳಿ. ಇನ್ನ ಮರಿಗಳ ಸಂಖ್ಯೆನ ಹ್ಯೂಮಿಕ್ ಆಸಿಡ್ ಹೆಚ್ಚು ಮಾಡ್ತೈತ್ರಿ. ಫಿಲ್ವಿಕ್ ಆಸಿಡ್ ಒಡೆದಂತ ಮರಿಗಳು ಏನಿರ್ತಾವ್ರಲ್ಲ ಅವಕ್ಕ ಎಲ್ಲಾ ನ್ಯೂಟ್ರಿಯೆಂಟ್ಸ್ನು ಸಪ್ಲೈ ಮಾಡ್ತೈತದ. ಆಮೇಲೆ ಹೆಲ್ದಿ ಗ್ರೋತ್ ಅದು ನಿಮ್ಗೆ ಹೇಳಿನ್ರ, ಹೆಲ್ದಿ ಗ್ರೋತ್ ಅಂದ್ರೆ ಯಾವುದೇ ರೋಜಿನಗಳು ಬರ್ಲಾರ್ದಂಗ ತಡದ ನಿಮ್ ಪ್ಲಾಂಟ್ ಗ್ರೋತ್ನ ಹೆಚ್ಚು ಮಾಡಿ ಒಂದ್ ಚೆನ್ನಾಗಿ ಸ್ಟೇಜ್ನ ಬರೋ ತನಕ ಬೆಳೆನ ಬೆಳೆಸ್ತದೆ ಅದು. ಇನ್ನ ಒತ್ತಡ ಕಡಿಮೆ, ಈಗ ನಮ್ಗೆ ಹೇಳಿನ್ರಲ್ಲ ಪ್ರೆಷರ್ಸ್ ಏನಂದ್ರ ಉಪ್ಪಿನ ಅಡಿವು ಇರ್ತಾವ, ಒಬ್ಬರು ಏನೋ ಮಣ್ಣಿನ ಡಿಫ್ರೆನ್ಸ್ ಇರ್ತೈತೆ ಅಂತ ಹೇಳಿರಲ್ಲ. ಸೊ ಆ ತೊಳಗು ಇದು ಸ್ಟೇಬಲ್ ಆಗಿ ನಿಲ್ಲಿಸಿ ಪ್ಲಾಂಟ್ ಗ್ರೋತ್ಗೆ ಹೆಲ್ಪ್ ಮಾಡ್ತದೆ. ಇನ್ನ ಶುಗರ್ ಇಂಪ್ರೂವ್ಮೆಂಟ್ ಅದೇ ಹೇಳೇನ್ರಿ ನಿಮ್ ಓವರ್ ಆಲ್ ಏನ್ ಕಬ್ಬ ಸಣ್ಣಾಗಿರ್ತಂದ ಏನ್ ದೊಡ್ಡದಾಗಿರ್ತದಲ್ಲ ಪೂರ್ತಿ ಗಿಡದೊಳಗ ಇದ ಫಿಲ್ವಿಕ್ ಆಸಿಡ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ತದ. ಅಂದ್ರೆ ಟೋಟಲ್ ಪ್ಲಾಂಟ್ ಗ್ರೋತ್ ಬರೀ ಬಡ್ಡಿಗೆ ಅಷ್ಟ ಅಲ್ಲ, ಟೋಟಲ್ ತುದಿ ತನಕ ಇದ ಪ್ಲಾಂಟ್ ಗ್ರೋತ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಇದನ್ನು ನೀವು NPK ಜೊತೆನ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಜಾಸ್ತಿ ಡಿಫ್ರೆನ್ಸ್ ಅಂದ್ರೆ ಒಂದ್ ಲೈನ್ ಒಳಗೆ ಹೇಳ್ಬಿಡ್ತೀನಿ ಅಂದ್ರೆ, ಈಗ ನೀವು ತಗೋ ಹ್ಯೂಮಿಕ್ ಆಸಿಡ್ ಪೌಡರ್ ಒಳಗೆ 98% ಇರ್ತೈತಿ, ಅದರೊಳಗೆ 65 to 75% ಹ್ಯೂಮಿಕ್ ಆಸಿಡ್ ಇರ್ತದ. ಆಮೇಲೆ 12 to 18% ಫಿಲ್ವಿಕ್ ಆಸಿಡ್ ಇರ್ತದ. ಇನ್ನು ಫೈನಲಿ 8 to 12% ಪೊಟ್ಯಾಷಿಯಂ ಆಕ್ಸೈಡ್ ಇರ್ತದ. ಸೊ ಇವು ಮೂರು ಮಿಕ್ಸ್ ಆಗಿ ಹ್ಯೂಮಿಕ್ ಆಸಿಡ್ನ 98% ಆಗಿ ಕನ್ವರ್ಟ್ ಮಾಡಿ ಇಟ್ಟಿರ್ತಾರ್ರಿ. ಸೊ ಇವು 98% ನೀವು ಯೂಸ್ ಮಾಡೋದ್ರಿಂದ ಪ್ಲಾಂಟ್ ಗ್ರೋತ್ ಸರಿ ಆಗ್ತದೆ. ಅದೇ ನೀವು ಏನ್ರ ಲಿಕ್ವಿಡ್ ಫಾರ್ಮ್ದಾಗ ತೊಗೊಂಡ್ರೆ ನಿಮ್ಮ ಲಿಕ್ವಿಡ್ ಫಾರ್ಮ್ ಒಳಗೆ 8 to 12% ಅಷ್ಟೇ ಬರ್ತದೆ. ಸೊ ನೀವು ನಿಮಗೆ ಬಿಟ್ಟದೆ ನೀವು ಪೌಡರ್ ಯೂಸ್ ಮಾಡ್ತೀರಾ ಅಥವಾ ಲಿಕ್ವಿಡ್ ಯೂಸ್ ಮಾಡ್ತೀರಾ. ಯಾಕಂದ್ರೆ ಲಿಕ್ವಿಡ್ನಲ್ಲಿ 12% ಅಂದ್ರೆ ಪೌಡರ್ನಲ್ಲಿ 98%. ಸೊ ಲೆಕ್ಕ ಹಾಕಿದ್ರೆ ನಿಮ್ದು ಯಾವ ಸ್ಟ್ರಾಂಗ್ ಆಗುತ್ತೆ ಮತ್ತು ನಿಮ್ಮ ಬೆಳೆಗೆ ಯಾವ ಸ್ಟ್ರಾಂಗ್ ಯೂಸ್ ಆಗ್ತದೆ ಅಂತೇಳಿ. ಸೊ ಇದಿಷ್ಟೈತ್ರಿ ಹ್ಯೂಮಿಕ್ ಆಸಿಡ್ ಮತ್ತು ಫಿಲ್ವಿಕ್ ಆಸಿಡ್ ಬಗ್ಗೆ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಇದನ್ನ ನಾವು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೂ ರೆಡಿ ಮಾಡ್ಕೋಬಹುದು. ಈಸಿ ಪ್ರೊಸೆಸ್ ಅದ, ಅದ್ರೊಳಗೆ ಏನು ಸ್ಟ್ರಾಂಗ್ ಇರಲಿಲ್ಲ.
ಒಂದು ಲೈನ್ ಒಳಗೆ ಹೇಳ್ಬಿಡ್ತೀನಿ ರೀ. ಈಗ ನಿಮ್ದು ಒಂದು ನಿಮಿಷ ಇದನ್ನ ಕ್ಲಿಯರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಒಂದು ಡಯಾಗ್ರಾಮ. ಸೊ ಯಾರು ಇದನ್ನ ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದ್ರೆ ನಂಗೆ ಕಮೆಂಟ್ ಅಥವಾ ಮೆಸೇಜ್ ಹಾಕ್ರಿ, ನಾನು ನಿಮ್ಗೆ ನನ್ನ ಕಡೆ ಐತಿ ಕಳಿಸ್ತೀನಿ ನಾ ಚಾರ್ಟ್ ನಿಮ್ಗೆ. ಸೊ ಜಾಸ್ತಿ ಜನ ಇತ್ತೊಳಗೆ ರೈತರ ಏನಂದ್ರೆ ನಿಮ್ಮ ಕಡೆ ಎಮ್ಗಳು ಇರ್ತಾವು, ಇಲ್ಲ ಆಕಳು ಇರ್ತಾವು, ನಿಮ್ದು ತಿಪ್ಪಿನೂ ಇರ್ತೈತಿ. ಸೊ ಇದ ತಿಳ್ಕೊರಿ, ಇದ ನಿಮ್ದು ತಿಪ್ಪಿ ಐತಿ, ಇದು ನಿಮ್ಮ ತಿಪ್ಪಿ. ಈಗ ನೀವು ಇದೆಲ್ಲಾನು ಇಲ್ಲೆಲ್ಲಾನು ಏನೈತ್ರಲ್ಲ ಇದ ಖತಾನ ಒಗದೇರಿ. ಸೊ ಇದು ಒಂದು ಮೂಲಿ ರೌಂಡ್ ಖಾಲಿ ಐತಿದ, ಇದು ಖಾಲಿ ಐತ್ರಿ. ನೀವು ಮಳಿ ಬಿದ್ದಾಗ ಅದು ಅಬ್ಸರ್ವ್ ಮಾಡಿರ್ಬೋದು. ಮಳಿ ಬಿದ್ದಾಗ ಇದೇನ್ ಪಾರ್ಟ್ ಐತ್ರಲ್ಲ ಈ ಮೂಲಿ, ಇಲ್ಲಿಂದ ಎಲ್ಲಾನು ನೀರು ಸಣ್ಣಗೆ ಸೋರಿ ಬಂದು ಇಲ್ಲಿ ಸ್ಟೋರೇಜ್ ಆಗಿರ್ತದ. ಅದ್ರಲ್ಲಿ ಗೊಳೆ ಆಗಿರ್ತಾವ ನೀರು. ಈ ಗೊಳೆ ಆಗಿದ್ದ ನೀರಿನ ಕಲರ್ ನೋಡ್ರಿ, ಆಮೇಲೆ ಹ್ಯೂಮಿಕ್ ಆಸಿಡ್ ನೀವು ನೀರ್ನಾಗ ಕಲಸಿ ಬೆಳಕ್ ಹ್ಯೂಮಿಕ್ ಆಸಿಡ್ ಕಲರ್ ನೋಡ್ರಿ, ಎರಡೂ ಸೇಮ್ ಅದ. ಸೊ ನೀವು ಇದ್ದ ನೀರ್ನ ಯೂಸ್ ಮಾಡ್ಕೋಬಹುದು ಆಸ್ ಅ ಡ್ರೆಂಚಿಂಗ್ ಆಗಿ. ಸ್ಪ್ರೇ ಹೇಳತ್ತಿಲ್ಲ, ಸ್ಪ್ರೇಗೆ ಅದು ಸ್ಟ್ರಾಂಗ್ ಆಗ್ತೈತಿ. ಆಸ್ ಅ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಹ್ಯೂಮಿಕ್ ಆಸಿಡ್ ಏನ್ ಕೆಲಸ ಮಾಡತ್ತಲ್ಲ, ಇದು ನೀರು ಅದೇ ಕೆಲಸ ಮಾಡುತ್ತೆ. ಸೊ ನಿಮಗಿದು ಫ್ರೀ ಆಫ್ ಕಾಸ್ಟ್ ನೀವು ಎಲ್ಲಿಯೂ ಸಿಗ್ಬೋದು. ಬಟ್ ನೀವು ನೀರು ಬಿಟ್ಟು ಕಲೆಕ್ಟ್ ಮಾಡಿದ್ರೆ ಅದಷ್ಟೇನೆ ಗೊತ್ತಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಮಳಿ ಆದ ಬೆಳಕ್ ಬೆಳಿ ಹೆಂಗೆ ಬೆಳೀತದೆ, ಬಟ್ ನೀವು ನೀರು ಬಿಟ್ಟು ಬೆಳಕ್ ಬೆಳಿ ಹೆಂಗೆ ಬೆಳಿತೈತಿ. ಸೊ ನಿಮ್ಮ ತಿಪ್ಪ್ಯಾಗ ಈಗ ತಿಪ್ಪಿ ಐತಿ ಅಂದ್ರೆ ಒಂದು ಮೂಲ್ಯಾಗ ನೀವು ಅರೌಂಡ್ ಒಂದು 2 ಫೀಟ್ ಖಾಲಿ ಬಿಟ್ಟರೆ ನಿಮ್ಗೆ ನ್ಯಾಚುರಲ್ ಆಗಿ ವಿದೌಟ್ ಕಾಸ್ಟ್ ₹1 ಖರ್ಚು ಮಾಡಲ್ದ ನಿಮ್ದೇನು ಓವರ್ ಆಲ್ ನೀವು ವೇಸ್ಟೇಜ್ನ ಒಗದಿರ್ತೀರಿ ಎಮ್ಗಳ್ದು, ಇಲ್ಲಿ ನಿಮ್ಗೆ ಹ್ಯೂಮಿಕ್ ಆಸಿಡ್ ರೆಡಿ ಆಗಿಬಿಡ್ತದ. ಇಲ್ಲ ಇನ್ನೊಂದು ಇದೆ, ಏನ ನೀವು ರೈಸ್ನ ಕುದಿಸ್ಬೋದು. ಮನೆ ಅಕ್ಕಿ, ನಾವು ರೇಷನ್ ಅಕ್ಕಿರಿ ಯೂಸ್ ಮಾಡ್ರಿ. ಸ್ಟ್ರಾಂಗ್ ತುಟ್ಟಿ ಅಕ್ಕಿ ಅಂತ ಯಾರು ಯೂಸ್ ಮಾಡಂಗಿಲ್ಲ. ಸೊ ರೇಷನ್ ಅಕ್ಕಿ ಇದನ್ನ ಸರಿಯಾಗಿ ಕುದಿಸೋದು, ಕುದಿಸಿ ಒಂದು ಹಂಡದ ಹಾಕಿ ಮಣ್ಣು ತೆಗದೊಳಗೆ ಇದನ್ನ ಮುಚ್ಚಿಡುದು 7 ದಿನ. 7ನೇ ದಿನಕ್ಕೆ ಇದ ವಾಸ ಬರ್ತೈತಿ. ಆಮೇಲೆ ಇದನ್ನ ಮತ್ತಷ್ಟು ಅಳಿಯಾಡಿಸಿ ನೀವು ಮತ್ತೊಂದು 2-3 ದಿನ ಇಟ್ರಿ ಅಂದ್ರೆ ನಿಮಗೆ ಹ್ಯೂಮಿಕ್ ಆಸಿಡ್ ರೆಡಿ ಆಯ್ತು. ಬಟ್ ನಾ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಇದೇನು ತಿಪ್ಪಿದ್ ನಿಮ್ಗೆ ಹೇಳಿರಲ್ಲ ಇಲ್ಲಿ ನೀರು ಸ್ಟೋರೇಜ್ ಆಗ್ತೈತೆ ಅಂತೇಳಿ, ಇದನ್ನ ಮಾಡ್ರಿ ಅಂದ್ರೆ ವಿತ್ ಕಲರ್ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಹ್ಯೂಮಿಕ್ ಆಸಿಡ್ ಐತಿಪ್ಪ ಅಂತೇಳಿ. ಸೊ ಇದೊಂದ ನೀವು ಹ್ಯೂಮಿಕ್ ಆಸಿಡ್ನ ಮನೆಯೊಳಗೆ ರೆಡಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಳಗೆ ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ, ಯೂರಿಯಾ ಬದಲಿ ಈಗ ಆಲ್ರೆಡಿ ನಿಮ್ಗೆ ನಾ ಅಷ್ಟು ಹೇಳೇನ್ರಿ ಏನಂದ್ರೆ ಯೂರಿಯಾ ಬದಲಿ ಅಮೋನಿಯಂ ಸಲ್ಫೇಟ್ನ ನೀವು ಯೂಸ್ ಮಾಡ್ರಿ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ ಅಷ್ಟ ಅಲ್ದ ನಾವು ಡ್ರೆಂಚಿಂಗ್ ಯೂಸ್ ಮಾಡೋ 19-19 ಆಗಲಿ, 12-61 ಆಗಲಿ, ಇಲ್ಲ 0050 ಆಗಲಿ, ಈವೇನ್ 13-045 ಅಂತೀವಲ್ರ, ಈ ಥರ ಎಲ್ಲರೂ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಸೊ ಅಲ್ಲಿ ತನಕ ಪ್ರತಾಪ್ 360 ನಿಮ್ಗೆ ಗೊತ್ತಿದೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲು. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು